ಇಲ್ಲಿ ಗ್ರೆನಾರೋ P10 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್ ಇದೆ. ಈ ಮೈಕ್ರೋಫೋನ್ ತೊಗೊಂಡಾಗ ಇದ್ರ ಜೊತೆ ಏನೇನು ಬರ್ತಾವೆ, ಆಮೇಲೆ ಇದರ ಸ್ಪೆಸಿಫಿಕೇಷನ್ ಏನು, ಆಮೇಲೆ ಈಗ ಮೊಬೈಲಿಗೆ ಈ ಮೈಕ್ರೋಫೋನನ್ನು ಹೇಗೆ ಕನೆಕ್ಟ್ ಮಾಡಬೇಕು, ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದೊಂದು ಗ್ರೆನಾರೋ P10 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್. ಈ ವೈರ್ಲೆಸ್ ಮೈಕ್ರೋಫೋನದ ವಿಶೇಷತೆಯನ್ನು ನೋಡೋಣ. ಇಲ್ಲಿ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದಾರೆ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಅಂತಿದೆ. ಮೊದಲೇದೇನಿದೆ ಅಂತಂದರೆ ಸ್ಪೆಸಿಫಿಕೇಷನ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತಂದರೆ 2.4 GHz ಇದೆ. ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಎಷ್ಟಿದೆ ಅಂದರೆ 20 Hz to 20 kHz ಇದೆ. ಸ್ಯಾಂಪಲ್ ರೇಟು 48 kHz. ಆಮೇಲೆ ಟ್ರಾನ್ಸ್ಮಿಷನ್ ರೇಂಜು ಅಪ್ ಟು 50 ಮೀಟರ್ ಇದೆ. ಆಮೇಲೆ ಸಿಗ್ನಲ್ ಟು ನಾಯ್ಸ್ ರೇಷಿಯೋ SNR 275 dB ಇದೆ. ಸೆನ್ಸಿಟಿವಿಟಿ -30 dB ಟು ±3 dB ಇದೆ. ಬ್ಯಾಟ್ರಿ ಕೆಪಾಸಿಟಿ 100 mAh ಮೈಕ್ರೋಫೋನ್ ಇದ್ದಿದೆ. ಆಮೇಲೆ 900 mAh ಚಾರ್ಜಿಂಗ್ ಕೇಸ್ ಇದೆ. ಒಟ್ಟು ಈ ಮೈಕ್ರೋಫೋನು ಅಂದರೆ ಮೈಕ್ರೋಫೋನು ಮತ್ತು ಚಾರ್ಜಿಂಗ್ ಕೇಸನ್ನು ಸೇರಿಸಿ 1000 mAh ಬ್ಯಾಟ್ರಿ ಇದೆ. ಇಷ್ಟು ಈ ಮೈಕ್ರೋಫೋನದ ಸ್ಪೆಸಿಫಿಕೇಷನ್ನು. ಆಮೇಲೆ ಈ ಕಡೆ ಕೊಟ್ಟಿದ್ದಾರೆ ನೋಡ್ರಿ, ಏನಿದೆ ಅಂತಂದರೆ ಇದೊಂದು ಡ್ಯುಯಲ್ ಇಂಟರ್ಫೇಸನ್ನು ಹೊಂದಿದಂಥ ಡಿವೈಸ್ ಆಗಿದೆ. ವೈಡ್ಲಿ ಕಂಪ್ಯಾಟಿಬಲ್ಲು ಅಂದರೆ ಇದೊಂದು 3-in-1 ಮೈಕ್ರೋಫೋನ್ ಆಗಿದೆ. ಅಂದರೆ DSLRದಲ್ಲಿ ಬಳಸ್ಕೋಬೋದು, ಹಾಗೆಯೇ ಲ್ಯಾಪ್ಟಾಪು PC-ಯಲ್ಲಿ ಬಳಸ್ಕೋಬೋದು, ಮೊಬೈಲ್ ಫೋನ್ದಲ್ಲಿನೂ ಬಳಸ್ಕೋಬೋದು. ಆಮೇಲೆ ಇದೊಂದು 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೊಂದೈತಿ. ಆಮೇಲೆ ಹೈ ಡೆಫಿನಿಷನ್ ಸೌಂಡ್ ಕ್ವಾಲಿಟಿ ಐತಿ. ಆಮೇಲೆ ರಿವರ್ಬ್ ಮೋಡ್ ಇದೆ. ಲಾರ್ಜ್ ಕೆಪಾಸಿಟಿ ಬ್ಯಾಟ್ರಿ ಅಂದರೆ ಅಪ್ ಟು 1000 mAh ಬ್ಯಾಟ್ರಿ ಹೊಂದೈತಿ. ಇಷ್ಟು ಇದರ ಸ್ಪೆಸಿಫಿಕೇಷನ್ನು ಮತ್ತು ಫೀಚರ್ ಆಯಿತು. ಇನ್ನು ಈ ಬಾಕ್ಸನ್ನು ಓಪನ್ ಮಾಡಿದಾಗ ನಮಗೆ ಏನೇನು ಸಿಗ್ತಾವೆ ಅನ್ನೋದನ್ನು ಮೊದಲಿಗೆ ನೋಡೋಣ. ಈಗ ಬಾಕ್ಸ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಓಪನ್ ಬಾಕ್ಸ್ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತೈತಿ. ಮೊದಲಿಗೆ ಮೇನ್ ಪ್ರಾಡಕ್ಟ್ ಮೈಕ್ರೋಫೋನದ್ದು ಚಾರ್ಜಿಂಗ್ ಕೇಸ್ ಇದೆ ನೋಡ್ರಿ ಮೊದಲಿಕ್ಕೆ. ಆಮೇಲೆ ಈ ಬಾಕ್ಸಲ್ಲಿ ಯೂಸರ್ ಮ್ಯಾನುವಲ್ಲು ಮತ್ತು ವಾರಂಟಿ ಕಾರ್ಡ್ ಇದೆ ನೋಡ್ರಿ. ಆಮೇಲೆ ಒಂದು ಎಕ್ಸಸರೀಸ್ ಬಾಕ್ಸ್ ಐತಿ. ಇಷ್ಟು ಈ ಬಾಕ್ಸ್ನಲ್ಲಿ ಇದ್ದಿದ್ದು. ಇದನ್ನು ಸೈಡ್ ಇಡ್ತೀನಿ. ಈಗ ಎಕ್ಸಸರೀಸ್ ಬಾಕ್ಸನ್ನು ಓಪನ್ ಮಾಡೋಣ. ಮೊದಲಿಗೆ ಇದರಲ್ಲಿ ಏನಿರ್ತಾವೆ ಅನ್ನೋದನ್ನು ನೋಡೋಣ. ಎಕ್ಸಸರೀಸ್ ಬಾಕ್ಸ್ ಓಪನ್ ಮಾಡಿದಾಗ ಎಷ್ಟು ಕೇಬಲ್ ಅದಾವೆ ನೋಡ್ರಿ. 1 2 3 4 ಕೇಬಲ್ ಅದಾವೆ ನೋಡ್ರಿ.
ಇನ್ನು ಒಂದೊಂದಾಗಿ ಈ ರೀತಿ ಇಡ್ತೀನಿ ನೋಡ್ರಿ ಇಲ್ಲಿ. ಆಮೇಲೆ ಈಗ ಚಾರ್ಜಿಂಗ್ ಕೇಸಿಗೆ ಬರೋಣ. ಈ ಚಾರ್ಜಿಂಗ್ ಕೇಸ್ನಲ್ಲೇ ಮೈಕ್ರೋಫೋನು ಮತ್ತು ರಿಸೀವರ್ ಇರೋದು. ಅಂದರೆ 2 ಟ್ರಾನ್ಸ್ಮಿಟ್ರು, 1 ರಿಸೀವರ್ ಇರೋದು. ಈಗ ಇದು ಬಾಕ್ಸ್ ಬಿಲ್ಡ್ ಕ್ವಾಲಿಟಿ ನೋಡಲಿಕ್ಕೆ ಚೆನ್ನಾಗಿದೆ, ಸಾಲಿಡ್ ಆಗಿದೆ. ಆಮೇಲೆ ಗ್ರೇನಾರೋ ಬ್ರ್ಯಾಂಡಿಂಗ್ ಇದೆ. ಈಗ ಇದನ್ನು ಓಪನ್ ಮಾಡಿದಾಗ ಈ ಗ್ರೇನಾರೋ P10 ಅದು ಚಾರ್ಜಿಂಗ್ ಕೇಸ್ ಇದೆಯಲ್ಲ, ಒಳಗಡೆ ವೈಟ್ ಇದೆ, ಹೊರಗಡೆ ಬ್ಲ್ಯಾಕ್ ಇದೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದಾವೆ ನೋಡ್ರಿ 2 ಟ್ರಾನ್ಸ್ಮಿಟ್ರು ಅಥವಾ ಮೈಕ್ರೋಫೋನು, ಇವೆರಡು ಟ್ರಾನ್ಸ್ಮಿಟ್ರು, ಇದೊಂದು ರಿಸೀವರು. ಈಗ ಒಂದೊಂದಾಗಿ ಹೊರಗಡೆ ಇಡ್ತೀನಿ ನೋಡ್ರಿ. ಇದು 900 mAh ಬ್ಯಾಟ್ರಿ ಪವರನ್ನು ಹೊಂದೈತಿ. ಇಲ್ಲಿ ಟೈಪ್ ಸಿ ಇದೆ ನೋಡ್ರಿ. ಇದನ್ನು ಇಲ್ಲಿ ಟೈಪ್ ಸಿ ಪೋರ್ಟಿಗೆ ಕನೆಕ್ಟ್ ಮಾಡಿ ನಾವು ಇದನ್ನು ಚಾರ್ಜ್ ಮಾಡ್ಬೋದು. ಇಷ್ಟು ಇದು ಚಾರ್ಜಿಂಗ್ ಕೇಸ್ ಆಯಿತು. ಈಗ ಮೊದಲಿಗೆ ಕೇಬಲನ್ನು ನೋಡೋಣ. ಇದು ಮೊದಲೇ ಕೇಬಲ್ ಇದೆಯಲ್ಲ, ಇದು ಡ್ಯುಯಲ್ ಟೈಪ್ ಸಿ ಕೇಬಲನ್ನು ಹೊಂದೈತಿ. ಇನ್ನೊಂದು ಎಂಡ್ USB ಇದೆ. USB ಟು ಡ್ಯುಯಲ್ ಟೈಪ್ ಸಿ ಕೇಬಲ್ ಅಂತ ಹೊಂದೈತಿ. ಈ ಕೇಬಲದ ಉಪಯೋಗ ಏನು ಅಂತಂದರೆ, ಇವೆರಡು ಈ ಡಿವೈಸನ್ನು ಚಾರ್ಜ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ಕೊತೀವಿ. ಚಾರ್ಜಿಂಗ್ ಅಡಾಪ್ಟರನ್ನು ಬಳಸ್ಕೊಂಡು ಈ ಕೇಬಲ್ ಅದಕ್ಕೆ ಜೋಡಿಸಿ ಈ ಮೈಕ್ರೋಫೋನ್ನ ಅಥವಾ ರಿಸೀವರ್ನ ಚಾರ್ಜ್ ಮಾಡಲಿಕ್ಕೆ ಬಳಸ್ತೀವಿ. ಈ ರೀತಿಯಾಗಿ ಇಲ್ಲಿದೆ ನೋಡ್ರಿ. ಇದೊಂದು, ಈಗ ನೋಡ್ರಿ ಚಾರ್ಜಿಂಗ್ ಅಡಾಪ್ಟರ್ ಐತಲ್ಲ, ಇದಕ್ಕೆ ಜೋಡಿಸಿ ಪವರ್ ಬೋರ್ಡಿ ಜೋಡಿಸಿದ್ರೆ ಆಯಿತು. ಇದನ್ನು ಚಾರ್ಜ್ ಮಾಡ್ಬೋದು. ಇಲ್ಲ ಅಂತಂದರೆ ಚಾರ್ಜಿಂಗ್ ಕೇಸ್ ಸಪ್ರೇಟಾಗಿಯೂ ಚಾರ್ಜ್ ಮಾಡ್ಕೋಬೋದು ಈ ಕೇಬಲನ್ನು ಬಳಸ್ಕೊಂಡು. ಇಲ್ಲಾಂದರೆ ಈ ಚಾರ್ಜಿಂಗ್ ಕೇಸ್ನಲ್ಲಿಟ್ಟು ಇವೆ 3 ಡಿವೈಸನ್ನು ಏಕಕಾಲಕ್ಕೆ ನಾವು ಚಾರ್ಜ್ ಮಾಡ್ಕೋಬೋದು ಚಾರ್ಜರ್ ಬಳಸಿ. ಆಮೇಲೆ ಇಲ್ಲೊಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇದೆ ನೋಡ್ರಿ. ಇದನ್ನು ಎದಕ್ಕೆ ಬಳಸ್ತೀವಿ ಅಂತಂದರೆ, ಮೊಬೈಲ್ ಫೋನಿಗೆ ಇಲ್ಲಿ ಮೊಬೈಲ್ ಫೋನ್ ಇದೆಯಲ್ಲ, ಒಂದು ಎಂಡನ್ನು ಇದಕ್ಕೆ ಜೋಡಿಸೋದು, ಆಮೇಲೆ ಇನ್ನೊಂದು ಎಂಡನ್ನು ರಿಸೀವರಿಗೆ. ಈಗ ಈ ರೀತಿ ಕನೆಕ್ಟ್ ಮಾಡ್ಕೋಬೋದು. ಟೈಪ್ ಸಿ ಟು ಟೈಪ್ ಸಿ ಕೇಬಲನ್ನು ಕನೆಕ್ಟ್ ಮಾಡಿ, ಈಗ ನೋಡ್ರಿ ಇವೆರಡು ಮೈಕ್ರೋಫೋನು ರಿಸೀವರಿಗೆ ಫೇರ್ ಆಗಿದಾವೆ ನೋಡ್ರಿ. ಬ್ಲೂ ಲೈಟ್ ಇದಾವಲ್ಲ, ಸ್ಟೇಬಲ್ ಇದಾವೆ. ಅಂದರೆ ರಿಸೀವರ್ನ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀವಿ, ಆಮೇಲೆ 2 ಮೈಕ್ರೋಫೋನನ್ನು ಏನಾಗಿದಾವೆ ರಿಸೀವರ್ಗೆ ಪೇರ್ ಆಗಿದೆ. ಈ ರೀತಿ ಮೊಬೈಲಿಗೆ ಕನೆಕ್ಟ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ಕೊಳ್ತೀವಿ ನಾವು. ಯಾವುದು ಟೈಪ್ ಸಿ ಟು ಟೈಪ್ ಸಿ. ಆಮೇಲೆ ಇಲ್ಲಿ ಅಕ್ಸ್ ಕೇಬಲ್ ಇದೆ ನೋಡ್ರಿ. ಅಕ್ಸ್ ಕೇಬಲ್ ಒಂದು TRRS ಇದೆ, ಇನ್ನೊಂದು ಎಂಡು TRR ಅಂತಿದೆ. ಅವಾಗ ಇಲ್ಲೊಂದು ಸ್ಟ್ರಿಪ್ ಇದೆ ನೋಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ,
ಕನೆಕ್ಟ್ ದಿ 3.mm TRS ಅಡಾಪ್ಟರ್ ಟು ದಿ ಕ್ಯಾಮ್ರಾ. ಈ ಅಕ್ಸ್ ಕೇಬಲನ್ನು ಎದಕ್ಕೆ ಬಳಸ್ತೀವಿ ಅಂತಂದರೆ ಕ್ಯಾಮ್ರಾಗೆ, DSLR ಇರಲಿ SLR ಇರಲಿ, ಯಾವುದೇ ಕ್ಯಾಮ್ರಾ ಇರಲಿ ಅದರಲ್ಲಿ 3.5mm ಪೋರ್ಟ್ ಇತ್ತಂದರೆ ಅಲ್ಲಿ ಈ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಲಿಕ್ಕೆ ನಾವೇನು ಬಳಸ್ತೀವಿ, TRS ಟು TRS ಅಕ್ಸ್ ಕೇಬಲನ್ನು ಬಳಸ್ತೀವಿ. ಈಗ ಇಲ್ಲಿ TRS ಅನ್ನು ಎದಕ್ಕೆ ಕನೆಕ್ಟ್ ಮಾಡಬೇಕು ಅಂತಂದರೆ TRS ಅಡಾಪ್ಟರ್ ಟು ಕ್ಯಾಮ್ರಾ, ಒಂದು ರಿಸೀವರ್ಗೆ ಒಂದು ಕ್ಯಾಮ್ರಾದಲ್ಲಿರುವಂಥ ಪೋರ್ಟಿಗೆ ಕನೆಕ್ಟ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ತೀವಿ. ಆಮೇಲೆ ಇದು ಲೈಟ್ನಿಂಗ್ ಕೇಬಲ್ಲು. ಐಫೋನು, ಐಪ್ಯಾಡ್ ಯಾರ ಹತ್ರ ಇರ್ತಾವಲ್ಲ ಅಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ತೀವಿ. ಅಂದರೆ ಟೈಪ್ ಸಿ ಟು ಲೈಟ್ನಿಂಗ್ ಪೋರ್ಟ್ ಇದೆ ನೋಡ್ರಿ ಇದು. ಈ ಕೇಬಲನ್ನು ಐಫೋನ್ ಬಳಸೋರಿಗೆ ಇದು. ಇವು 3 ಕೇಬಲ್ ಆಯಿತು. ಇನ್ನು ಇದ್ರ ಬಳಕೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ರಿಸೀವರನ್ನು ಮೊದಲಿಗೆ ನೋಡೋಣ. ಇಲ್ಲಿ 2 ಬ್ಲೂ ಲೈಟ್ ಕಾಣಿಸ್ತಾ ಇದ್ದಾವೆ ನೋಡ್ರಿ. ಇವು ಅಂದರೆ ಮೈಕ್ 1, ಮೈಕ್ 2, ಆಮೇಲೆ ಇದು ಬ್ಯಾಟ್ರಿ ಪವರನ್ನು ತೋರಿಸ್ತದೆ, ಎಷ್ಟೊಂದು ಬ್ಯಾಟ್ರಿ ಚಾರ್ಜ್ ಆಗೈತೆ ಅಂತ ಅಂದು. ಇದು ರಿಸೀವರು. ಇವು 3 ಇಂಡಿಕೇಟರ್ ಲೈಟ್ ಇದಾವಲ್ಲ, ಯಾವ್ಯಾವ ಮೈಕ್ರೋಫೋನ್ 1, ಮೈಕ್ರೋಫೋನ್ 2 ಕನೆಕ್ಟ್ ಆಗಿದ್ದನ್ನು ತೋರಿಸ್ತೈತಿ. ಆಮೇಲೆ ಇಲ್ಲಿ 3.5mm ಪೋರ್ಟ್ ಇದೆ ನೋಡ್ರಿ. ಇದನ್ನು ಅಕ್ಸ್ ಕೇಬಲ್ ಸಹಾಯದಿಂದನೂ ನಾವು ಕನೆಕ್ಟ್ ಮಾಡ್ಬೋದು. ಟೈಪ್ ಸಿ ಇದೆ ನೋಡ್ರಿ ಇಲ್ಲಿ. ಇದ್ರ ಮುಖಾಂತರನೂ ನಾವು ರಿಸೀವರ್ನ ಕ್ಯಾಮ್ರಾಕ್ಕೆ ಮತ್ತು ಮೊಬೈಲ್ ಫೋನಿಗೆ ಅಥವಾ PC ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು. ಇವೆರಡು ಪೋರ್ಟ್ ಇರೋದು ಅದಕ್ಕೆ ಅಂತಂದರೆ ಕನೆಕ್ಟಿವಿಟಿಗಾಗಿ. ಆಮೇಲೆ ಇನ್ನು 2 ಹಳದಿ ಬಟನ್ ಇದಾವೆ ನೋಡ್ರಿ. ಇದು ಪವರ್ ಆನ್ ಬಟನ್, ಆಮೇಲೆ ಇದು ಮೋಡ್ ಬಟನ್. ಇದು ರಿಸೀವರ್ದಾಯಿತು. ಇನ್ನು ಟ್ರಾನ್ಸ್ಮಿಟರ್ ಅಥವಾ ಮೈಕ್ರೋಫೋನದ ಬಗ್ಗೆ ನೋಡೋಣ. ಇಲ್ಲಿ ಕ್ಲಿಪ್ ಇದೆ, ಡಿಟ್ಯಾಚಬಲ್ ಕ್ಲಿಪ್, ಸಪ್ರೇಟ್ ಮಾಡ್ಕೋಬೋದು. ಇಲ್ಲಿ 2ಕ್ಕೂ ಮ್ಯಾಗ್ನೆಟ್ ಇದೆ ಈ ರೀತಿ. ಆಮೇಲೆ ಈ ಕ್ಲಿಪ್ ಎದಕ್ಕಂದರೆ ಶರ್ಟಿಗೆ ಹಾಕ್ಕೋಬೋದು. ಆಮೇಲೆ ಮ್ಯಾಗ್ನೆಟ್ ಇದೆಯಲ್ಲ, ಅದನ್ನು ನಾವು ಈ ರೀತಿನೂ ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ಕ್ಲಿಪ್ಪನ್ನು ಈ ರೀತಿಯಾಗಿನೂ ಹಾಕ್ಕೋಬೋದು ಶರ್ಟಿಗೆ. ಇಲ್ಲಾಂದರೆ ಕ್ಲಿಪ್ ಸಹಾಯದಿಂದನೂ ಶರ್ಟಿಗೆ ಜೋಡಿಸ್ಕೋಬೋದು. ಇಲ್ಲಿದೆ ನೋಡ್ರಿ, ಕ್ಲಿಪ್ ಇದೆಲ್ಲ, ಇದನ್ನು ಶರ್ಟಿಗೆ ಹಾಕ್ಕೋಬೋದು ಈ ರೀತಿ. ಇವೆರಡು ಟ್ರಾನ್ಸ್ಮಿಟರು ಒಂದೇ ರೀತಿ ಇದಾವೆ. ಈಗ ಒಂದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಣ. ಇಲ್ಲಿ ಇದಕ್ಕೂ ಒಂದು ಟೈಪ್ ಸಿ ಪೋರ್ಟ್ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಟೈಪ್ ಸಿ ಪೋರ್ಟ್. ಈ ಪೋರ್ಟದ ವಿಶೇಷತೆ ಏನಂತಂದರೆ, ಇದನ್ನು ಚಾರ್ಜ್ ಮಾಡಲಿಕ್ಕೆ ಬಳಸ್ಕೊತೀವಿ. ಈ ಡಿವೈಸನ್ನು ಚಾರ್ಜ್ ಮಾಡಲಿಕ್ಕೆ ಈ ಟೈಪ್ ಸಿ ಪೋರ್ಟನ್ನು ಬಳಸ್ಕೊತೀವಿ. ಇಲ್ಲಿ ಡ್ಯುಯಲ್ ಚಾನಲ್ ಮೈಕ್ ಇದೆ ನೋಡ್ರಿ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇಲ್ಲಿ 4 ಐಕಾನ್ ಅದಾವೆ ನೋಡ್ರಿ. ಒಂದನೇದ್ದು ಪವರ್ ಇಂಡಿಕೇಟರ್, ಆಮೇಲೆ ಇದು ಪೇರ್ ಆಗಿದ್ದನ್ನು ತೋರಿಸ್ತೈತಿ. ಮ್ಯೂಟು ಅನ್ಮ್ಯೂಟ್ ಮಾಡುವಂಥ ಐಕಾನ್ ತೋರಿಸ್ತೈತಿ, ಇದು ಮ್ಯೂಟ್ ಆಗೈತೋ ಅನ್ಮ್ಯೂಟ್ ಆಗೈತೆ ಅಂತಂದು. ಆಮೇಲೆ ಇದು 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನನ್ನು ಇಂಡಿಕೇಟ್ ಮಾಡ್ತೈತಿ. ಆಮೇಲೆ ರಿವರ್ಬ್ ಮೋಡನ್ನು ತೋರಿಸ್ತೈತಿ. ಇವು 4 ಐಕಾನ್. ಆಮೇಲೆ ಈ ಮೋಡ್ ಬಟನ್ ಇದೆಯಲ್ಲ, ಇಲ್ಲಿ ಇದಕ್ಕೂ ಸಹ 2 ಬಟನ್ ಅದಾವೆ, ಹಳದಿ ಕಲರ್ದು. ಒಂದು ಪವರ್ ಬಟನ್, ಆನ್ ಆಫ್ ಮಾಡ್ಬೋದು. ಆಮೇಲೆ ಮೋಡ್ ಬಟನ್. ಈ ಮೋಡ್ ಬಟನ್ ಉಪಯೋಗ ಏನಂತಂದರೆ,
ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡೋಕ್ಕೆ, ಆಮೇಲೆ ರಿವರ್ಬ್ ಮೋಡನ್ನು ಎನೇಬಲ್ ಮತ್ತು ಡಿಸೇಬಲ್ ಮಾಡಲಿಕ್ಕೆ ಈ ಮೋಡ್ ಬಟನನ್ನು ಬಳಸ್ಕೊತೀವಿ. ಈಗ ಒಂದು ಸಾರಿ ಕ್ಲಿಕ್ ಮಾಡಿದರೆ ನೋಡ್ರಿ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಈಗ ಲಾಸ್ಟ್ ಐಕನ್ ಇದೆ ನೋಡ್ರಿ, ಇದು ಲಾಸ್ಟ್ ಐಕನ್ ಆನ್ ಆಯ್ತು. ಈಗ ಇನ್ನೊಂದು ಸಾರಿ ಕ್ಲಿಕ್ ಮಾಡಿದಾಗ ಸೆಕೆಂಡ್ ಲೆವೆಲ್ 2 ಸಲ ಬ್ಲಿಂಕ್ ಆಕತ್ತೆ ನೋಡ್ರಿ. ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಇನ್ನೊಂದು ಸಾರಿ ಕ್ಲಿಕ್ ಮಾಡಿದರೆ 3 ಲೆವೆಲ್, ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಆಮೇಲೆ ಇದನ್ನು ಡಬಲ್ ಕ್ಲಿಕ್ ಮಾಡೋದ್ರಿಂದ ಮತ್ತೆ ಇನ್ನೊಂದು ಸಾರಿ ಕ್ಲಿಕ್ ಮಾಡೋದ್ರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಡಿಸೇಬಲ್ ಆಯಿತು. ಆಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಡಬಲ್ ಸಾರಿ ಕ್ಲಿಕ್ ಮಾಡಿದರೆ ರಿವರ್ಬ್ ಮೋಡ್ ಆನ್ ಆಗತ್ತೆ ನೋಡ್ರಿ. ಈಗೇನಾಯಿತು, ರಿವರ್ಬ್ ಮೋಡ್ ಆನ್ ಆಗಿದೆ ನೋಡ್ರಿ. ಮತ್ತು ಕಂಟಿನ್ಯೂಸ್ ಆಗಿ ಇದನ್ನು ಕ್ಲಿಕ್ ಮಾಡೋದ್ರಿಂದ ರಿವರ್ಬ್ ಮೋಡ್ ಡಿಸೇಬಲ್ ಮಾಡ್ಬೋದು. ಈಗ ಆಫ್ ಆಯಿತು. ಸಿಂಗಲ್ ಕ್ಲಿಕ್ ಮಾಡಿದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ಲು, ಮತ್ತೊಂದು ಸಾರಿ ಕ್ಲಿಕ್ ಮಾಡಿದರೆ ಸೆಕೆಂಡ್ ಲೆವೆಲ್, ಮತ್ತೊಂದು ಸಾರಿ ಕ್ಲಿಕ್ ಮಾಡಿದರೆ ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಇನ್ನೊಂದು ಸಾರಿ ಕ್ಲಿಕ್ ಮಾಡಿದರೆ ಡಿಸೇಬಲ್ ಆಯಿತು. ಇಷ್ಟು ಈ ರಿಸೀವರ್ದಾಯಿತು. ಇದು ಅದ್ರ ಥರನೇ ಸೇಮ್ ಇಷ್ಟೇ. ಆತ್ಮೀಯ ಸ್ನೇಹಿತರೆ, ಈ ಗ್ರೆನಾರೋ P10 ವೈರ್ಲೆಸ್ ಮೈಕ್ರೋಫೋನನ್ನು ನಾವು ಪರ್ಚೇಸ್ ಮಾಡಿದಾಗ ನಮಗೆ ಸಿಗುವಂಥ ಎಷ್ಟು ಡಿವೈಸ್ ಸಿಗ್ತಾವೆ ಅಂತಂದರೆ, ಒಂದು ರಿಸೀವರ್ ಸಿಗ್ತೈತೆ ನಮಗೆ, 2 ಟ್ರಾನ್ಸ್ಮಿಟರ್ ಸಿಗ್ತಾವೆ, ಅದ್ರ ಜೊತೆಗೆ 4 ಕೇಬಲ್ ಸಿಗ್ತಾವೆ, ಅದ್ರ ಜೊತೆ ಇದಕ್ಕೆ ಚಾರ್ಜಿಂಗ್ ಕೇಸ್ ಇದೆ. ಈ 3 ಡಿವೈಸನ್ನು ಈ ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟು ನಾವೇನು ಮಾಡ್ಬೋದು, ಏಕಕಾಲಕ್ಕೆ ಈ 3 ಡಿವೈಸನ್ನು ಚಾರ್ಜ್ ಮಾಡ್ಬೋದು. ಇಲ್ಲಾಂದರೆ ಸಪ್ರೇಟಾಗಿಯೂ ನಾವು ಈ ಡಿವೈಸನ್ನು ಚಾರ್ಜ್ ಮಾಡ್ಕೋಬೋದು. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನೋಡಿದ್ರಲ್ಲ ಗ್ರೆನಾರೋ P10 ಅಂತ ವೈರ್ಲೆಸ್ ಮೈಕ್ರೋಫೋನನ್ನು ನಾವು ಪರ್ಚೇಸ್ ಮಾಡಿದಾಗ ಅದ್ರ ಜೊತೆ ಸಿಗುವಂಥ ಎಕ್ಸಸರೀಸು ಮತ್ತು ಡಿವೈಸದ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಈ ರಿಸೀವರು ಮತ್ತು ಮೈಕ್ರೋಫೋನ್ದಲ್ಲಿರುವಂಥ ಬಟನ್ನು ಮತ್ತು ಐಕನ್ ಬಗ್ಗೆನೂ ತಿಳ್ಕೊಂಡ್ವಿ. ಆಮೇಲೆ ಈ ಡಿವೈಸನ್ನು ನಾವು ಹೇಗೆ ಮೊಬೈಲಿಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಆಮೇಲೆ ಯಾವ ಕೇಬಲನ್ನು ಬಳಸ್ಕೊಂಡು ಮೊಬೈಲಿಗೆ ಕನೆಕ್ಟ್ ಮಾಡಬೇಕು, ಲ್ಯಾಪ್ಟಾಪಿಗಾದರೆ ಯಾವ ಕೇಬಲನ್ನು ಬಳಸ್ಕೊಂಡು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕು, ಕ್ಯಾಮ್ರಾಕ್ಕಾದರೆ ಯಾವ ಕೇಬಲನ್ನು ಬಳಸಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಮ್ಗೆ ಗೊತ್ತಾಯಿತು. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಇದರ ಕ್ವಾಲಿಟಿ ಟೆಸ್ಟನ್ನು ನಾವು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.